ಕರ್ನಾಟಕದಲ್ಲಿ ಅಕ್ರಮ ಗಣಿಗಾರಿಕೆಗೆ ತಡೆಗಟ್ಟುವ ನಿಟ್ಟಿನಲ್ಲಿ ವಸೂಲಾತಿ ಆಯುಕ್ತರ ನೇಮಕಾತಿ ಅನ್ನುವಂಥ ಹೊಸ ಕಾನೂನನ್ನು ಈಗ ಜಾರಿಗೆ ತಂದಿರುವಂಥದ್ದು. ಅದರಲ್ಲಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ ಅವರ ನೇತೃತ್ವದಲ್ಲಿ ಈ ಒಂದು ಹೊಸ ಕಾನೂನನ್ನು ಈಗ ಜಾರಿಗೆ ತಂದಿರುವಂಥದ್ದು. ಅದರಲ್ಲಿಯೂ ಈಗ ಸಚಿವ ಸಂಪುಟದಲ್ಲಿ ಕೂಡ ಈ ಒಂದು ಬಿಲ್ ಕೂಡ ಪಾಸಾಗಿ ಈಗ ಕಾನೂನು ಜಾರಿಯಲ್ಲಿರುವಂಥದ್ದು. ಆದರೆ ಗದಗ ಜಿಲ್ಲೆಯಲ್ಲಿ ಮಾತ್ರ ಅವ್ಯಾವೃತವಾಗಿ ಬೆಟ್ಟ ಗುಡ್ಡಗಳು ಏನು ಸಂಪತ್ತಿದೆ, ಸಾಕಷ್ಟು ಸಂಪತ್ತುಗಳು ಈಗ ಗಣಿ ಲೂಟುಕೋರರ ಆಹುತಿಯಾಗಿರುವಂಥದ್ದು, ಅವರ ಜೇಬು ತುಂಬಿಸಿಕೊಳ್ಳುವಂಥ ಪ್ರಕರಣಗಳು ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಹೀಗಾಗಿ ನಾನೀಗ ಗದಗ ತಾಲೂಕಿನ ಏನು ಕಳಸಾಪುರ ಗ್ರಾಮದಲ್ಲಿ ಇದ್ದೇನೆ. ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಗುಡ್ಡಗಳು ಸಂಪತ್ತುಗಳು ನಾಶ ಆಗ್ತಾ ಇದ್ದೇವೆ, ಸರ್ವನಾಶ ಆಗ್ತಾ ಇದ್ದೇವೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈ ಒಂದು ಗುಡ್ಡಗಳನ್ನು, ಬೆಟ್ಟವನ್ನು, ಸಂಪತ್ತನ್ನು ಯಾವ ರೀತಿಯಾಗಿ ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅಧಿಕಾರಿಗಳು ಕೂಡ ಇಂಥ ಲೂಟಿಕೋರರ ಜೊತೆಗೆ ಬೆರೆತುಕೊಂಡು ಅವ್ರ ಜೊತೆಗೆ ಸಪೋರ್ಟನ್ನು ಮಾಡಿ ಅವರಿಗೆ ಬೆಂಬಲವಾಗಿ ನಿಂತು ಈ ರೀತಿಯಾಗಿ ಸಂಪತ್ತು ಕೊಳ್ಳೆಯೊಡೆಯೋದಕ್ಕೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ, ಬೆಂಬಲವಾಗಿ ನಿಂತಿದ್ದಾರೆ. ಸಾಕಷ್ಟು ಇದಕ್ಕೆ ಏನು ಜ್ವಲಂತ ಉದಾಹರಣೆ ಅಂದರೆ ಅಧಿಕಾರಿ ಏನು ಗಣಿ ಇಲಾಖೆ ಅಧಿಕಾರಿ ಆಗಿರುವಂಥ ಚಿದಂಬರಂ ಅವರು ಇಂಥ ಲೂಟಿಕೋರರ ಜೊತೆಗೆ ಓಡಾಡುವಂಥ ವಿಜುವಲ್ಸ್ ಕೂಡ, ವಿಡಿಯೋ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂಥದ್ದು. ಹೀಗಾಗಿ ಈ ಒಂದು ಏನು ಕಳಸಾಪುರ ಗ್ರಾಮಕ್ಕೆ ಹತ್ತಿಕೊಂಡಂಥ ಈ ಒಂದು ಗುಡ್ಡ ಇದೆ, ಸಾಕಷ್ಟು ವರ್ಷಗಳಿಂದ, ಸುಮಾರು 5-6 ವರ್ಷಗಳಿಂದ ಈ ರೀತಿಯಾಗಿ ಸಂಪೂರ್ಣವಾಗಿ ಲೂಟಿ ಮಾಡಿ ಅಂದರೆ ತಮ್ಮ ಜೇಬನ್ನು ತುಂಬಿಸಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಏನು ಟ್ರಿಪ್ಪರ್ಗಳಾಗಿರ್ಬೋದು, ಮತ್ತು ಈ ರೀತಿಯಾಗಿ ನೋಡ್ತಾ ಇರ್ಬೋದು ಯಾವ ರೀತಿ JCB-ಯನ್ನು ನಿಲ್ಲಿಸಿ ರಾಜಾರೋಷವಾಗಿ ಮಣ್ಣನ್ನು ತುಂಬಿಕೊಂಡು ಬೇರೆ ಕಡೆ ಸಾಗಾಟ ಮಾಡ್ತಾ ಇದ್ದಾರೆ. ಅಂದರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಮಾಡಿದ್ದಾರೆ. ಅಂದರೆ ಸರ್ಕಾರಕ್ಕೂ ಕೂಡ ಏನು ತೆರಿಗೆ ಕಟ್ಟಬೇಕಿತ್ತು ಅದರಲ್ಲೂ ಕೂಡ ಮೋಸ ಮಾಡಿದ್ದಾರೆ. ಜೊತೆಗೆ ತಮ್ಮ ಅಧಿಕಾರಿಗಳಿಗೆ ಏನಿದ್ದಾರೆ ಅಧಿಕಾರಿಗಳು ಮತ್ತು ಈ ಲೂಟಿಕೋರರು ಸೇರಿಕೊಂಡು ಈ ರೀತಿಯಾಗಿ ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಯಾಕಂತಂದರೆ ಇದು ಸಾಕಷ್ಟು ಒಂದು ದಿನದ 2 ದಿನದ ಸಂತೆ ಅಲ್ಲ, ಸಾಕಷ್ಟು ವರ್ಷಗಳಿಂದ ಈ ಒಂದು ಗಣಿ ಹಗರಣ ಇಲ್ಲಿ ನಡೀತಾ ಇದೆ. ಬೆಟ್ಟಗುಡ್ಡಗಳು ಕರಗ್ತಾ ಹೋಗ್ತಾ ಇದ್ದಾವೆ. ಇಡೀ ಏನು ಕಳಸಾಪುರ ಆಗಿರ್ಬೋದು, ನಾಗಾವಿ ಗುಡ್ಡ ಆಗಿರ್ಬೋದು, ಸಾಕಷ್ಟು ಸುತ್ತಮುತ್ತಲ ಹಳ್ಳಿಗಳಲ್ಲಿ ಈ ರೀತಿಯಾಗಿ ಬೆಟ್ಟಗುಡ್ಡಗಳನ್ನು ಲೂಟಿ ಮಾಡುವಂಥ ಏನು ಲೂಟಿಕೋರರು ಇಲ್ಲಿ ಹುಟ್ಟುಕೊಂಡಿರುವಂಥದ್ದು, ಅವರ ಜೇಬುಗಳನ್ನು ತುಂಬಿಸ್ಕೊಳ್ತಾ ಇರುವಂಥದ್ದು. ಅಧಿಕಾರಿಗಳು ಮಾತ್ರ ಇವ್ರ ಜೊತೆಗೆ ಸೇರಿಕೊಂಡು ಈ ರೀತಿಯಾಗಿ ಇವ್ರಿಗೆ ಬೆಂಬಲವಾಗಿ ನಿಂತು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಮತ್ತು ಸಂಪತ್ತನ್ನು ಲೂಟಿ ಮಾಡುವ ನಿಟ್ಟಿನಲ್ಲಿ ಅವರಿಗೆ ಬೆಂಬಲವಾಗಿ ನಿಂತುಕೊಂಡು ಏನು ಸರ್ಕಾರಕ್ಕೆ ಮೋಸ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಜನರು, ಸಾಮಾಜಿಕ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ಲೂಟಿಕೋರರಿಗೆ ಕಠಿಣ ಕ್ರಮ ಆಗಬೇಕು, ಮತ್ತು ಯಾರು ಅಧಿಕಾರಿಗಳ ಜೊತೆಗೆ ಶಾಮೀಲಾಗಿದ್ದಾರೆ, ಇವ್ರ ಜೊತೆಗೆ ಏನು ಶಾಮೀಲಾಗಿದ್ದಾರೆ ಅವರಿಗೂ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಎಚ್.ಕೆ. ಪಾಟೀಲ್ರು ಈ ಬಗ್ಗೆ ಗಮನ ಹರಿಸಬೇಕು. ಯಾಕಂತಂದರೆ ಬೇರೆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಏನು ಲೂಟಿಯಾಗಿದೆ ಅಲ್ಲಿ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಆದರೆ ತಮ್ಮ ಕ್ಷೇತ್ರದಲ್ಲೇ ಈ ರೀತಿ ಆಗ್ತಾ ಇದೆ, ಯಾಕೆ ಇದನ್ನು ಗಮನ ಹರಿಸ್ತಾ ಇಲ್ಲ, ಇವ್ರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಿದಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ಮತ್ತು ಮೇಲಾಧಿಕಾರಿಗಳು ಆಗಿರ್ಬೇಕಂತ DC ಅವರಾಗಿರ್ಬೋದು, ಬೇರೆ ಇದಕ್ಕೆ ಸಂಬಂಧಪಟ್ಟಂಥ ಸರ್ಕಾರ ಮಟ್ಟದ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಏನು ಗದಗ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅವ್ಯಾವತವಾಗಿ ಏನು ಲೂಟಿ ನಡೀತಾ ಇದೆ, ಈ ಮಣ್ಣು ಹಗರಣ ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಬೇಕು ಅನ್ನೋಂಥ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ.